ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಕಿಚನ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನಗಳಲ್ಲಿ ಅಡುಗೆ ಅಂದ್ರೆ ಕೆಲವರಿಗೆ ಬೋರ್ ಹೊಡೆಯೋ ಕೆಲಸ, ಇನ್ನು ಕೆಲವರಿಗೆ ಝೊಮ್ಯಾಟೊ, ಸ್ವಿಗ್ಗಿನಲ್ಲೋ ಫಾಸ್ಟ್ ಫುಡ್ ಆರ್ಡರ್ ಮಾಡೋ ಅಭ್ಯಾಸ. ಆದ್ರೆ ಒಮ್ಮೆ ಯೋಚನೆ ಮಾಡಿದ್ದೀರಾ, ನಮ್ಮ ಅಜ್ಜಿ ಮುತ್ತಜ್ಜಿಯರ ಕಾಲದಲ್ಲಿ ಅಡುಗೆಯನ್ನು ಕೇವಲ ಹೊಟ್ಟೆ ತುಂಬಿಸೋ ಕೆಲಸ ಅನ್ಕೊಂಡಿರಲಿಲ್ಲ, ಅದನ್ನೊಂದು ಪವಿತ್ರ ಯಜ್ಞ ಅಂತ ಭಾವಿಸ್ತಿದ್ರು. ಹಿರಿಯರು ಅಡುಗೆಗೆ ಕೊಟ್ಟಿದ್ದ ಆ ಗೌರವದ ಹಿಂದಿನ ರಹಸ್ಯ ಏನು ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಹಿರಿಯರಿಗೆ ಅನ್ನ ಅಂದ್ರೆ ಸಾಕ್ಷಾತ್ ಭಗವಂತ, ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನೋ ನಂಬಿಕೆ ಅವರಲ್ಲಿ ರಕ್ತಗತವಾಗಿತ್ತು. ಊಟದ ತಟ್ಟೆಯ ಮುಂದೆ ಕುಳಿತಾಗ ಮೊದಲ ತುತ್ತು ತಿನ್ನುವ ಮುನ್ನ ಅನ್ನದಾತನಿಗೆ ಹಾಗೂ ದೇವರಿಗೆ ಧನ್ಯವಾದ ಹೇಳಿ ನಮಸ್ಕರಿಸುತ್ತಿದ್ದರು. ತಟ್ಟೆಯಲ್ಲಿ ಅನ್ನವನ್ನು ಚೆಲ್ಲುವುದು ಅಥವಾ ವ್ಯರ್ಥ ಮಾಡುವುದು ಮಹಾಪಾಪ ಅನ್ನೋ ಭಾವನೆ ಅವರಿಗಿತ್ತು. ಅಂದಿನ ಕಾಲದಲ್ಲಿ ಅಡುಗೆ ಮನೆಗೆ ದೇವರ ಕೋಣೆಯಷ್ಟೇ ಪವಿತ್ರ ಸ್ಥಾನವಿತ್ತು. ಸ್ನಾನ ಮಾಡದೆ, ಮಡಿಯಿಲ್ಲದೆ ಅಡುಗೆ ಮನೆಗೆ ಪ್ರವೇಶವಿರಲಿಲ್ಲ. ಕೇವಲ ದೇಹದ ಶುಚಿತ್ವ ಅಷ್ಟೇ ಅಲ್ಲ, ಮನಸ್ಸಿನ ಶುಚಿತ್ವಕ್ಕೂ ಮಹತ್ವವಿತ್ತು. ಕೋಪದಲ್ಲೋ ಬೇಸರದಲ್ಲೋ ಅಡುಗೆ ಮಾಡಿದರೆ ಆ ನಕಾರಾತ್ಮಕ ಶಕ್ತಿ ಆಹಾರದಲ್ಲೂ ಬೆರೆಯುತ್ತದೆ. ಆದ್ದರಿಂದ ಪ್ರೀತಿಯಿಂದ ದೇವರ ನಾಮಸ್ಮರಣೆ ಮಾಡುತ್ತಾ ಅಡುಗೆ ಮಾಡುತ್ತಿದ್ದರು. ತಾಯಿ ಅಥವಾ ಅಜ್ಜಿಯ ಆ ಪ್ರೀತಿಯೇ ಅಡುಗೆಯ ನಿಜವಾದ ರುಚಿಯಾಗಿರುತ್ತಿತ್ತು. ಇವತ್ತಿನ ತರಹ ಅಂದು ಫ್ರಿಡ್ಜ್ಗಳಿರಲಿಲ್ಲ, ಕೆಮಿಕಲ್ ಪ್ಯಾಕ್ ಮಸಾಲೆಗಳಿರಲಿಲ್ಲ. ಅಂದಿನ ಅಡುಗೆಗೆ ಅಂದೇ ತೋಟದ ತಾಜಾ ತರಕಾರಿ, ಅಂದೇ ಕಲ್ಲಿನಲ್ಲಿ ಅರೆದ ಮಸಾಲೆ. ಋತುಮಾನಕ್ಕೆ ತಕ್ಕಂತೆ ಅಡುಗೆ ಮಾಡುವುದು ಅವರ ಶೈಲಿಯಾಗಿತ್ತು. ಮಳೆಗಾಲದಲ್ಲಿ ಕಷಾಯ ಸಾರು, ಚಳಿಗಾಲದಲ್ಲಿ ಎಳ್ಳಿನ ಬಳಕೆ, ಹೀಗೆ ಅಡುಗೆ ಮನೆಯೇ ಮೊದಲ ಆಸ್ಪತ್ರೆಯಾಗಿತ್ತು. ಅವರ ದೀರ್ಘಾಯುಷ್ಯದ ರಹಸ್ಯ ಇಲ್ಲೇ ಇತ್ತು. ಹಿರಿಯರು ಎಂದು ತಾವೊಬ್ಬರೇ ಊಟ ಮಾಡುತ್ತಿರಲಿಲ್ಲ. ಮನೆಗೆ ಬಂದ ಅತಿಥಿಗಳಿಗೆ, ಬಾಗಿಲಿಗೆ ಬಂದ ಬಡವರಿಗೆ, ಕೊನೆಗೆ ಕಾಗೆ ಹಸುವಿಗೂ ಆಹಾರವಿಟ್ಟ ಮೇಲೆಯೇ ಮನೆಯವರು ಊಟ ಮಾಡುತ್ತಿದ್ದರು. ಅತಿಥಿ ದೇವೋ ಭವ ಮತ್ತು ಹಂಚಿ ತಿನ್ನುವ ಗುಣ ಅವರ ರಕ್ತದಲ್ಲೇ ಇತ್ತು. ಇಂದಿನ ವೇಗದ ಜೀವನದಲ್ಲಿ ನಮಗೆ ಹಳೆಯ ಎಲ್ಲ ನಿಯಮಗಳನ್ನು ಪಾಲಿಸಲು ಸಾಧ್ಯವಾಗದೇ ಇರಬಹುದು, ಆದರೆ ಆಹಾರಕ್ಕೆ ಗೌರವ ಕೊಡುವುದು ಮತ್ತು ಪ್ರೀತಿಯಿಂದ ಅಡುಗೆ ಮಾಡುವುದನ್ನು ನಾವು ಇಂದಿಗೂ ಪಾಲಿಸಬಹುದು. ನಿಮ್ಮ ಮನೆಯಲ್ಲೂ ಇಂತಹ ಹಳೆಯ ನೆನಪುಗಳು ಅಥವಾ ಸಂಪ್ರದಾಯಗಳಿದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.